everyone, welcome back to Adiga's Kennel YouTube channel. ಎಲ್ರು ಹೇಗಿದ್ದೀರಾ? ನೀವು ಲಾಸ್ಟ್ ವ್ಲಾಗ್ ಅಲ್ಲಿ ಎಲ್ರು ಕಮೆಂಟ್ ಹಾಕಿದ್ರಿ, ನಿಮ್ಗೆ ವ್ಲಾಗ್ ಇಷ್ಟ ಆಗ್ತಿದೆ ಅಂತ. ಒಳ್ಳೆ ರೆಸ್ಪಾನ್ಸ್ ಇದೆ, ನಂಗೆ ಖುಷಿ ಆಯ್ತು. ನಮ್ಮಿಬ್ರಿಗೂ ಅಷ್ಟೇ ತುಂಬಾ ಖುಷಿ ಆಯ್ತು. ಒಳ್ಳೆ ರೆಸ್ಪಾನ್ಸ್ ಬಂದಿದ್ರಿಂದ ನಾವು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ. ಇನ್ನು ನಮ್ಗೆ ಅಂದ್ರೆ ನಿಮ್ಗೆ ಎಲ್ಲ ಯಾವ್ಯಾವ ತರ ನಮ್ಗೆ ವಿಡಿಯೋ ಮಾಡಿ ತೋರ್ಸಕ್ಕಾಗತ್ತೆ, ನಾವ್ ಏನ್ ಊಟ ಹಾಕ್ತಿವಿ, ಮರಿಗಳಿಗೆ ಏನ್ ಊಟ ಹಾಕ್ತಿವಿ, ಎಲ್ಲದನ್ನು ತೋರ್ಸೋಣ ಅಂತ ಅನ್ಕೊಳ್ತಾ ಇದೀವಿ. ಆದ್ರೆ ಏನ್ ಮಾಡೋದು, ಈಗ ಒಂಚೂರು ಮಳೆ ಇವತ್ತೇ ತೋರ್ಸ್ಬೇಕು ಅಂತ ಅನ್ಕೊಂಡಿದ್ವಿ. ನಿಜವಾಗಿ ನಮ್ ಪ್ಲಾನ್ ಇದ್ದಿದ್ದು ಹೊರಗಡೆ ಎಲ್ರು ಊಟ ಮಾಡೋದು, ಅದ್ ವ್ಲಾಗ್ ಮಾಡೋಣ ಅಂತ. ಬಟ್ ಮಳೆ ಇತ್ತು, ತುಂಬಾ ಮಳೆ ಇತ್ತು ಇವತ್ತು. ಸೊ ಅದ್ ಮಾಡಕ್ ಆಗ್ಲಿಲ್ಲ. ಯಾಕೆ ಇದನ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಗೆ ಅಂದ್ರೆ ನಾವು ಡಾಗ್ ಶೋಗ್ ಹೋಗಿದ್ವಿ. ಎಷ್ಟು ಒಂದ್ 5ರಿಂದ 6 ಡಾಗ್ ಶೋಗ್ ಹೋಗಿದ್ವಿ. ಪ್ರತಿಯೊಂದ್ ಕಡೆನು ಅಂದ್ರೆ ನಿಮ್ಗೆ ಇವಾಗ ಡಾಗ್ ಶೋ ಅಂದ್ರೆ ಅದ್ ಪ್ರೊಸೀಜರ್ ಹೇಗಿರುತ್ತೆ, ನಾವು ಹೇಗ್ ಹೋಗೋದು, ರಿಜಿಸ್ಟರ್ ಆಗೋದ್ ಹೆಂಗೆ, ಪ್ರತಿಯೊಂದು ಎಲ್ಲೆಲ್ಲಿ ಹೇಗಿತ್ತು, ಹೇಗ್ ನಾವ್ ಹೋಗಿದ್ವಿ, ಯಾರ್ಯಾರ ಪ್ರೈಸ್ ಗೆದ್ದಿದ್ದಾರೆ, ನಮ್ಮ ಹತ್ರ ಇವಾಗ ಅದು ಸರ್ಟಿಫಿಕೇಟ್ ಆಗಿರ್ಲಿಲ್ಲ ಅಂದ್ರೆ ನಮಗೆ ಒಂಥರ ಖುಷಿ ಎತ್ತಿಡೋದ್ರಲ್ಲಿ. ಅದನ್ನೆಲ್ಲ ಫುಲ್ ಚೆಸ್ಟ್ ನಂಬರ್ ಇದೆ, ಆಮೇಲೆ ಸರ್ಟಿಫಿಕೇಟ್ಸ್ ಇದೆ, ಆಮೇಲೆ ಅವ್ರಿಗೆ ಕೊಟ್ಟಿರೋ ಪ್ರೈಸ್ ಮೆಡಲ್ಗಳಿದಾವೆ. ಕೆಲವೊಂದ್ ಕಡೆ ಈಗ ಮೆಡಲ್ ಕೊಡ್ತಾರೆ, ಕೆಲವೊಂದ್ ಕಡೆ ಸರ್ಟಿಫಿಕೇಟ್ ಕೊಡ್ತಾರೆ, ಕೆಲವೊಂದ್ ಕಡೆ ಟ್ರೋಫಿ ಕೊಟ್ಟಿರ್ತಾರೆ. ನೀವ್ ಇವಳು ಈ ತರ ನೋಡಿ ಹೆದರ್ಕೊಂಬಿಡಿ, ಅವಳು ತಲೆ ಬಾಚ್ಕೊಂತಾಳೆ. ಅವಳು ತಲೆ ಬಾಚ್ಕೊಂತಾ ಇದ್ಲು. ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಸ್ತು. ಎಲ್ಲದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ನಿಮಗೆ ತೋರಿಸ್ಬೇಕಂತ ಅನ್ಕೊಂಡಿದೀವಿ. ಈಗ ಒಂದೊಂದೇ ತೋರಿಸ್ತಾ ಹೋಗ್ತೀವಿ. ಫಸ್ಟ್ ನಾವು ಕಾರ್ಕಳ ಶೋಗ್ ಹೋಗಿದ್ದು. ಕಾರ್ಕಳ ಶೋಗ್ ಹೋಗಿದ್ದು ಅಂದ್ರೆ ಅದೊಂಥರ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಹೋಗ್ತೀವಿ ಹಂಗೆಲ್ಲ ಹೋಗ್ಬಹುದು ಐಡಿಯಾ ಇರ್ಲಿಲ್ಲ. ಒಂದ್ಸತಿ ಅಪ್ಪ ಹೀಗೆ ಯಾವ್ದೋ ಎಲ್ಲೋ ಪೋಸ್ಟರ್ ನೋಡ್ಬಿಟ್ಟು ಹೋಗೋಣ ಚೆನ್ನಾಗಿರುತ್ತೆ ಇವ್ಳು ಕೇಳಿಸ್ಕೊಂತಿದ್ದಾಳೆ ನೋಡಿ, ಹೋಗೋಣ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಅಪ್ಪಂಗ್ ಅಷ್ಟು ಮನ್ಸ್ ಆಗ್ಲಿಲ್ಲ. ಒಂದ್ಸತಿ ಬೇಡವೇನೋ ಅಂತ ಅನ್ಕೊಂಡ್ವಿ, ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದಿತ್ತು ರೀಸನ್ಸ್, ಬೇಡ ಅಂತ ಅನ್ಕೊಂಡ್ವಿ. ಮತ್ತೆ ಲಾಸ್ಟ್ ಮೂಮೆಂಟ್ ಏನಾರಾಗ್ಲಿ ರಿಜಿಸ್ಟರ್ ಮಾಡಿ ಆಗಿತ್ತು ನಾವು. ಅದು ಕೆಲವೊಂದ್ ಕಡೆ ಹೇಗೆ ಅಂದ್ರೆ ರಿಜಿಸ್ಟ್ರೇಷನ್ ಫೀ ಅಂತ ಹೇಳಿ ಇರುತ್ತೆ, ಅಲ್ಲಿ ಇರ್ಲಿಲ್ವಾ ಅಂತ ಕಾರ್ಕಳದಲ್ಲಿ ಬರೀ ರಿಜಿಸ್ಟ್ರೇಷನ್ ಇತ್ತು. ರಿಜಿಸ್ಟರ್ ಮಾಡ್ಬೇಕಿತ್ತು, ಫೀಸ್ ಏನಿರ್ಲಿಲ್ಲ. ಹೋಗಿದ್ವಿ, ಅದು ಕಾರ್ಕಳ ಉತ್ಸವ ಅಂತ ಏನೋ ಇತ್ತು. ಅಲ್ಲಿ ನಮಗ್ ಬಂದಿರೋ ಪ್ರೈಸು ಇದು ಪ್ರಥಮ ಪ್ರೈಸು ಮಿಂಚು ತಗೊಂಡಿದ್ದು. ಇದು ಅದ್ರದ್ದು ಫೋಟೋ ಇರ್ಬೋದು, ನೋಡೋಣ ನನಗೆ ಎಷ್ಟು ಫೋಟೋ ಇದೆ ಕಾರ್ಕಳ ಶೋದಾಗ್ಲಿ ಪ್ರತಿಯೊಂದು ಶೋ ನಲ್ಲೂ ಎಷ್ಟು ಫೋಟೋ ಇದೆಯೋ ಅದನ್ನೆಲ್ಲ ನಾನು ಅಟ್ಯಾಚ್ ಮಾಡಕ್ ಟ್ರೈ ಮಾಡ್ತೀನಿ. ಇವಾಗ ಒಂದು ಡಾಗ್ ಶೋ ಅಂದ್ರೆ ಅದ್ರಲ್ಲಿ ಹೇಗಿರುತ್ತೆ ಅಂತ ಹೇಳಿ ಹೇಳ್ಬೇಕು ಅಂದ್ರೆ, ಇದ್ರಲ್ಲಿ ಸರ್ಟಿಫಿಕೇಟ್ ನಾವು ಎಷ್ಟ್ ಜೋಪಾನವಾಗಿ ಇಟ್ಟಿದೀವಿ ಅಂತಂದ್ರೆ ಹಿಂಗ್ ಇಟ್ಟಿದೀವಿ. ಇದ್ರಲ್ಲಿ ಇದು ಯಾವ್ದೋ ಒಂದ್ ಕಡೆದು, ಇದು ಶಿವಮೊಗ್ಗದ್ದು ಎಲ್ಲ ಒಟ್ಟು ಬೇರೆ ಬೇರೆ ಮಾಡಿ ಇಟ್ಟಿದೀವಿ. ಅದು ಅಂದ್ರೆ ಒಂದೊಂದು ಹೀಗೆ, ಇದು ಒಂದ್ ಕಡೆದು, ಇದು ಕಾರ್ಕಳದ್ದು ಇದು ಅನ್ಸುತ್ತೆ. ಹೌದು, ಇದು ಕಾರ್ಕಳದಲ್ಲಿ. ನೋಡಿ ಕೊಪ್ಪದಲ್ಲಿ ಏನ್ ಸುರಿಮಳೆ ಅಂತೀರಾ, ಅಷ್ಟು ಜನ ಕರ್ಕೊಂಡು ಹೋಗಿದ್ವಿ. ಕೊಪ್ಪ ಯಾಕಂದ್ರೆ ಹತ್ರ ಅಲ್ವಾ, ಎಲ್ಲರಿಗೂ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅಂತ ಹೋಗಿದ್ವಿ. ಇದು ಬಹುಶಃ ಈ ತೀರ್ಥಹಳ್ಳಿದು, ಇದು 2-3 ಕಳೆದೋಯ್ತು ನಾವಲ್ಲಿ ಹಾಕೊಂಡಾಗ್ಲೇನೆ. ಅಂದ್ರೆ ನಾವು ಕೊಟ್ಟಿದ್ರು, ಕರ್ಕೊಂಡ್ ಹೋಗ್ತಿವಲ್ಲ, ಬರ್ಬೇಕಾದ್ರೆ ಎಲ್ಲದೂ ಒಟ್ಟು ಕಾರಲ್ಲಿ ಇಟ್ಕೊಂಡ್ ಬಂದಿರ್ತೀವಿ. ಕೆಲವೊಂದ್ ಅಲ್ಲಿ ಇಲ್ಲಿ ಮಿಸ್ ಆಗತ್ತೆ, ನಮ್ಮ ಹತ್ರ ಉಳಿಯತ್ತು ಸಿಕ್ಕಿದಷ್ಟು ನಾವ್ ಇಟ್ಕೊಂಡಿರ್ತೀವಿ. ನಾನೀಗ ನಿಮ್ಗೆ ಇದಿಷ್ಟು ಸರ್ಟಿಫಿಕೇಟ್ಸ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಗಿರುತ್ತೆ ಪ್ರೊಸೀಜರ್ಸ್ ಅಲ್ಲಿ ಡಾಗ್ ಶೋ ನಲ್ಲಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಒಂದ್ ಯಾವ್ದೇ ಡಾಗ್ ಶೋ ಆದ್ರೂ ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಬೇಕಾಗುತ್ತೆ. ರಿಜಿಸ್ಟರ್ ಮಾಡಿ ಅಲ್ಲಿಗೆ ಹೋದ್ಮೇಲೆ ಅವರು ಅದೇ ರಿಜಿಸ್ಟರ್ ನಂಬರ್, ನಮ್ಗೆ ಯಾವ್ದು ನಾವು ರಿಜಿಸ್ಟರ್ ಮಾಡಿರೋ ನಂಬರ್ ಅದನ್ನೇ ಇಲ್ಲಿ ಎಕ್ಸಿಬಿಟ್ ಕಾರ್ಡ್ ಆಗಿ ಕೊಡೋದು. ನೋಡಿ ಜೂಲ್ ಇದು 004. ಎಲ್ಲಿ ಇದು ಕೊಪ್ಪ ಅಲ್ಲ, ಅಲ್ಲ ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಿಂದ ಇದು ಎಕ್ಸಿಬಿಟ್ ನಂಬರ್ ಅಂತ ಹೇಳಿ ಕೊಡ್ತಾರೆ. ಹೀಗೆ ಇದನ್ನ ನಾವು ಅಂದ್ರೆ ಇವಾಗ ರಿಂಗಲ್ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಇದನ್ನ ಹಾಕೊಂಡೆ ಹೋಗ್ಬೇಕು ನಾವು. ಇದನ್ನ ಹಾಕಿಲ್ಲ ಅಂತಂದ್ರೆ ಅಲ್ಲಿ ಎಂಟ್ರಿ ಕೊಡೋದಿಲ್ಲ. ಅಂದ್ರೆ ಅದ್ರಲ್ಲಿ ಹೇಗೆ ಅಂದ್ರೆ ಅವರು 1 year ಒಳಗಿನ ಪಪ್ಪಿ ಕ್ಯಾಟಗರಿಗೆ ತಗೊಳ್ತಾರೆ ಒಂದೊಂದ್ಸತಿ. ಕೆಲವೊಂದ್ ಕಡೆ 6 months ಒಳಗಿಂದ ಪಪ್ಪಿ ಕ್ಯಾಟಗರಿಗೆ ತಗೊಂಡು ಅದು ಫುಲ್ ಅಂದ್ರೆ ಎಲ್ಲಾ ಬ್ರೀಡ್ ಪಪ್ಪೀಸ್ ಕೂಡ ಆ ರೌಂಡ್ ಅಲ್ಲಿ ಹೋಗ್ಬೇಕು. ಎಲ್ಲಾ ಪಪ್ಪೀಸ್ ಕೂಡ ಓಡಾಡೋದು ಅಥವಾ ಆಕ್ಟಿವ್ನೆಸ್, ಆಮೇಲೆ ಒಂದು ಓನರ್ ಜೊತೆ ಅವ್ರದ್ದು ಬಿಹೇವಿಯರ್ ಹೇಗಿದೆ ಅದೆಲ್ಲ ನೋಡ್ಬಿಟ್ಟು ಅವ್ರು ಪ್ರೈಸ್ ಕೊಡ್ತಾರೆ. ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಬರುತ್ತೆ ಅಂದ್ರೆ ಪಪ್ಪಿ ಕ್ಯಾಟಗರಿಲಿ. ಅದಾದ್ಮೇಲೆ ಬ್ರೀಡ್ ವೈಸ್, ಇವಾಗ ಇದು ಡ್ಯಾಶ್ ಅಂಡ್ ಬ್ರೀಡ್ ಅಲ್ಲಿ ರಾಣಿ ಹೋಗ್ತಾಳೆ, ಶಿಡ್ಜು ಬ್ರೀಡ್ ಅಲ್ಲಿ ಮಿಂಚು ಹೋಗ್ತಾಳೆ. ಹಾಗೆ ಪ್ರತಿಯೊಂದು ಬ್ರೀಡ್ ವೈಸ್ ಒಬ್ಬೊಬ್ರು ಒಂದೊಂದ್ ರೌಂಡ್ ಅಲ್ಲಿ ಒಂದೊಂದ್ ಸತಿ ಹೋಗ್ಬೇಕು. ಅಂದ್ರೆ ನಾವು ಕರ್ಕೊಂಡು ಹೋಗ್ಬೇಕು ಅವರಿಗೆ ಆ ಎಕ್ಸಿಬಿಟ್ ನಂಬರ್ ಹಾಕೊಂಡು. ಅಲ್ಲಿ ಇವ್ರು ವಾಕ್ ಮಾಡ್ಬೇಕು. ಅಂದ್ರೆ ಜಡ್ಜಸ್ ಅವ್ರದ್ದು ಟೀತ್, ಆಮೇಲೆ ಸೈಜ್ ಆಗಿರ್ಬೋದು, ಗ್ರೋತ್ ಹೆಂಗಿದೆ ಅಂತ. ಅಂದ್ರೆ ನೀವ್ ಇವಾಗ ಅನ್ಕೊಬಹುದು, ನಾಯಿಗಳು ಫುಲ್ ದೊಡ್ಡಕ್ಕಿದೆ, ಚೆನ್ನಾಗಿದೆ ನೋಡಕ್ಕೆ, ಹೆವಿ ಸೈಜ್ ಇದೆ, ಅದಕ್ಕೆ ಪ್ರೈಸ್ ಅಂತ. ಹಾಗೆಲ್ಲ ಇಲ್ಲ. ಅಂದ್ರೆ ಅವರು ಅವ್ರದ್ದು ಹೆಲ್ತಿ ಇದಾವ, ಹೆಲ್ತ್ ಹೇಗಿದೆ, ಟೀತ್ ಎಲ್ಲ ಹೇಗಿದೆ, ಅಂದ್ರೆ ಆಮೇಲೆ ಅಲರ್ಜಿ ಏನಾದ್ರು ಅದೆಲ್ಲ ನೋಡ್ಬಿಟ್ಟು ಮೇಂಟೈನ್ ಹೆಂಗ್ ಮಾಡಿದೀವಿ ಎಲ್ಲ ನೋಡ್ತಾರೆ, ಪ್ರತಿಯೊಂದನ್ನು ನೋಡ್ತಾರೆ ಅವರು. ಆಮೇಲೆ ನಮ್ದು ಇವಾಗ ಓನರ್ ಜೊತೆ ಅವ್ರದ್ದು ಒಡನಾಟ ಹೇಗಿದೆ, ನಾವ್ ಹೇಳಿದ್ ಮಾತಿನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ಅಥವಾ ನಾವ್ ಹೇಳಿದನ್ನ ಹೇಗ್ ಕೇಳ್ತಾರೆ ಅಂತೆಲ್ಲ ಅಲ್ಲಿ ಬಂದ್ ರಾಣಿ ಮಾತಾಡ್ತಿದಾರೆ ವೈಷ್ಣವಿ ಹತ್ರ.
ಹಂಗೆ ಹಿಂಗಿದೆಲ್ಲ ನೋಡಿ ಅವ್ರ ಪ್ರೈಸ್ ಕೊಡೋದು. ಫಸ್ಟ್ ಸತಿ ಹೋದವಾಗ ನಮ್ಗೆ ಮಿಂಚು, ರಾಣಿ, ಖುಷಿ, ಹನಿ, ಇನ್ನೊಂದ್ ಯಾರು, ಜೂಲಿ. ಜೂಲಿ, 5 ಜನ ಕರ್ಕೊಂಡು ಹೋಗಿದ್ವಿ. ಅದ್ರಲ್ಲಿ ಜೂಲಿ, ಮಿಂಚು, ರಾಣಿ ಪ್ರೈಸ್ ಬಂದಿತ್ತು. ರಾಣಿಗೆ ಮೋಸ್ಟ್ಲಿ ಸೆಕೆಂಡ್, ಮಿಂಚು ಫಸ್ಟ್, ಜೂಲಿ ಥರ್ಡ್. ಅಂದ್ರೆ ಅವ್ರವ್ರ ಬ್ರೀಡ್ ಅಲ್ಲಿ ಬಂದಿದ್ದು. ಜೂಲಿ ಅಂತೂ ಯಪ್ಪ ಫುಲ್ ಹೆದ್ರಿ ಹೋಗಿ, ಇವಳೆಲ್ಲ ಸರಿ ಹೇಳ್ತಾ ಇದೀನಿ ಅಂತ. ಯಾಕಂದ್ರೆ ಅವಳು ಬಂದಿದ್ಲು. ಅವಳು ಜೂಲಿಗಂತೂ ಅಂದ್ರೆ ಇವಳು ಅಷ್ಟೆಲ್ಲ ಇಲ್ಲ, ಓನರ್ ನಾವ್ಯಾರು ಒಟ್ಟಿಗೆ ಇವಳು ಕರ್ಕೊಂಡು ಹೋಗಿದ್ವಿ ಇವಳನ್ನ. ನನ್ನ ಬಿಡ್ತಾನೆ ಇಲ್ಲ, ನನ್ ಕಾಲ್ ಹಿಂಗ್ ಇಟ್ಕೊಂಡ್ ಬಿಟ್ಟಿದ್ದಾಳೆ, ನನ್ ಜೊತೆ ನೀಟಾಗಿ ನಡ್ಕೊಂಡು ಎಲ್ಲ ಬಂದ್ ಮಾಡಿದ್ಲವಳು. ಇವಳಿಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು. ಜೂಲಿ ಥರ್ಡ್ ಪ್ರೈಸ್ ಬಂತು. ಆಮೇಲೆ ಮಿಂಚು ಅವಳೊಂಥರ ಡೋಂಟ್ ಕೇರ್ ಆಟಿಟ್ಯೂಡ್ ಅವಳು. ಯಾರು ಇರ್ಲಿ, ಈಗ ಲಾಸ್ಟ್ ರೌಂಡಿಗೆ ಹೋಗ್ತಾಳಲ್ಲ ಅವಳು. ಲಾಸ್ಟ್ ರೌಂಡ್ ಅಲ್ಲಿ ಹೆಂಗೆ ಅಂದ್ರೆ ಚಾಂಪಿಯನ್ ರೌಂಡ್ ಅಂತ, ಪ್ರತಿ ರೌಂಡ್ ಅಲ್ಲೂ ಫಸ್ಟ್ ಬಂದಿರುತ್ತೆ. ಇವಾಗ ಶಿಡ್ಜೋಲ್ ಇವಳು ಫಸ್ಟ್ ಬಂದ್ಲು, ಡ್ಯಾಶ್ ಅಲ್ಲಿ ಯಾರು ಫಸ್ಟ್ ಬಂದಿರುತ್ತೋ ಅದು, ಬೀಗಲ್ ಅಲ್ಲಿ ಯಾವ್ದು ಫಸ್ಟ್ ಬಂದಿರುತ್ತೋ ಅದು, ಗೋಲ್ಡನ್ ರಿಟ್ರೀವರ್ ಅಲ್ಲಿ ಯಾರು ಫಸ್ಟ್ ಬಂದಿರ್ತಾರೋ ಅವ್ರೆಲ್ಲರೂ ಸೇರಿ ಲಾಸ್ಟ್ ಚಾಂಪಿಯನ್ ರೌಂಡ್ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಹೋಗೋದು. ಆ ರೌಂಡ್ ಅಲ್ಲಿ ಹೆಂಗೆ ಅಂದ್ರೆ ಈಗ ಒಂದೊಂದ್ಸತಿ ಗ್ರೇಡ್ ಏನ್ ಇರುತ್ತೆ, ಆಮೇಲೆ ಕೇನ್ ಕೋರ್ಸ್ ಇರುತ್ತೆ, ಅವ್ರನ್ನೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಸೈಜ್ ಇರ್ತಾರೆ. ಇವಳು ಇರೋದ್ ಇಷ್ಟು ಪುಟ್ಟಕ್ಕೆ, ಆದ್ರೆ ಇವಳು ಒಂದು ಪೈಸೆ ಇದ್ರಲ್ಲ, ಆರಾಮಾಗಿ ಹೋಗ್ತಿದ್ಲು. ಆ ಸತಿ ಅವಳಿಗೆ ಫಸ್ಟ್ ಬಂದಿದ್ರಿಂದ ಅವಳು ಚಾಂಪಿಯನ್ ರೌಂಡ್ ಅಲ್ಲಿ ಇವಳು ಹೋಗಿದ್ಲು. ಬಟ್ ಅಲ್ಲಿ ಬರ್ಲಿಲ್ಲ ಇವಳಿಗೆ ಪ್ರೈಸ್. ನಮ್ಗೆ ಆ 3 ಪ್ರೈಸ್ ತುಂಬಾ ಖುಷಿಯಾಗಿತ್ತು. ಕಾರ್ಕಳದ್ದು ಸರ್ಟಿಫಿಕೇಟ್ ಇದೆ. ಇದ್ ನೋಡಿ ಸ್ವಲ್ಪ ನಜ್ಜುಗುಜ್ಜಾಗಿದೆ. ಇದು ನೋಡಿ, ಇದು ಹರಿದೋಗ್ಬಿಟ್ಟಿದೆ. ಅವ್ರ ಆ ಟೈಮಲ್ಲಿ ನಮ್ಗೆ ಯಾವ್ದೇ ಹೆಸರು ಬರ್ದು ಕೊಟ್ಟಿಲ್ಲ, ಬರೀ ಬ್ರೀಡ್ ಡ್ಯಾಶ್ ಅಂಡ್ ಶಿಡ್ಜು ಅಂತ ಹಾಗೆ ಬರ್ಕೊಟ್ಟಿದ್ದಾರೆ. ಎಕ್ಸಿಬಿಟ್ ನಂಬರ್ ತೋರಿಸಿದ್ವಿ, ಮೆಡಲ್ ಕೊಟ್ಟಿದ್ರ ಅಂತಲ್ಲ. ಕಾರ್ಕಳದಲ್ಲಿ ಇಲ್ಲ ಮೆಡಲ್. ಇದೊಂದು ಪ್ರೈಸ್ ಅಲ್ಲಿದೆ. ಇದು ಗ್ಲಾಸ್ ಇಂದು ಒಂದು ಮುರ್ದು ಹೋಗ್ಬಿಟ್ಟಿದೆ, ಅಲ್ಲಿದೆ. ಇದೊಂದ್ ಚೆನ್ನಾಗಿ. ಇದು ಜೂಲಿಗ್ ಬಂದಿದ್ದು, ಇದು ಮಿಂಚು ನಿಜ ಹೇಳ್ಬೇಕಂದ್ರೆ ಈ ಪ್ರೈಸ್ ಕೊಡುವಾಗ ಈ ಪ್ರೈಸ್ ಗಿಂತ ಸಣ್ಣ ಇತ್ತು. ಅದು ಕೊಡಿ. ಇದು ಒಂಚೂರು ಇದು ರಾಣಿದು. ಅದು ಇಲ್ಲಿ ಕೆಳಗಿರೋದ್ ಗಮ್ ಬಿಟ್ಟು ಹೋಗ್ಬಿಟ್ಟಿದೆ. ಅದು ರಾಣಿದು. ಇದು 3 ಕಾರ್ಕಳದು. ನೆಕ್ಸ್ಟ್ ನಾವು ಹೋಗಿದ್ದು ಶಿವಮೊಗ್ಗಕ್ಕೆ ಬರೀ 4 ಜನನ್ ಕರ್ಕೊಂಡು ಹೋಗಿದ್ವಿ. ಡಾಲಿ, ಹ್ಯಾಪಿ, ಮಿಂಚು, ರಾಣಿನ್ ಕರ್ಕೊಂಡು ಹೋಗಿದ್ವಿ. ಅದ್ರಲ್ಲಿ 3 ಪ್ರೈಸ್ ಬಂತು ನಮ್ಗೆ. ಅಂದ್ರೆ ಮಿಂಚುಗೆ, ರಾಣಿಗೆ, ಡಾಲಿಗೆ ಬಂತು. ಹ್ಯಾಪಿ ಪಪ್ಪಿ ಕ್ಯಾಟಗರಿಗೆ, ಅಂದ್ರೆ ಅವನು ಎಷ್ಟೊಂದು 6 ತಿಂಗಳಾಗಿರ್ಬೋದು, ಅಷ್ಟು ಆಗಿರ್ಲಿಲ್ಲ, ಒಂದು 5-5.5 ತಿಂಗಳಾಗಿತ್ತು. ಅವನು ಪಪ್ಪಿ ಕ್ಯಾಟಗರಿಗಿದ್ದ, ಅವನಿಗೆ ಬರ್ಲಿಲ್ಲ. ಇದ್ದು 4. ಅದಿಷ್ಟು ಟೆಸ್ಟ್ ನಂಬರ್. ಇದು ರಾಣಿಗ್ ಬಂದಿದ್ದು. ರಾಣಿಗೆ ಅಲ್ಲಿ ಫಸ್ಟ್, ಇವಳಿಗೆ ಸೆಕೆಂಡ್ ಬಂತು. ಥರ್ಡ್ ಪ್ರೈಸ್ ಮಿಂಚು ಥರ್ಡ್. ಮಿಂಚು ಥರ್ಡ್ ಅಲ್ಲ, ಆದ್ಮೇಲೆ ನಮಗೆ ಬೇರೆ ಪ್ರೈಸ್ ಇಲ್ಲ, ಥರ್ಡ್ ಪ್ರೈಸ್ ಸರಿ ಆಯ್ತು. ಹಿಂಗೆಲ್ಲ ಮಾಡಕ್ಕಿಲ್ಲ, ಇರೋದನ್ನ ಹೇಳ್ಬೇಕು. ಮಿಂಚುಗೆ ಅಂದ್ರೆ ಮಿಂಚುಗೆ ಯಾವಾಗ್ಲೂ ಫಸ್ಟ್ ಪ್ರೈಸ್ ಬರೋದು, ಆ ಸತಿ ಮಾತ್ರ ಥರ್ಡ್ ಪ್ರೈಸ್ ಬಂದಿದೆ. ಅದಕ್ಕೆ ಅದು ಬಿಡಿ. ಮಿಂಚುಗೆ ಥರ್ಡ್ ಪ್ರೈಸ್ ಬಂತು, ರಾಣಿ ಫಸ್ಟ್ ಪ್ರೈಸ್ ಬಂತು, ಮತ್ತೆ ಡಾಲಿಗೂ ಥರ್ಡ್ ಪ್ರೈಸ್ ಬಂತು. ಅದೊಂದ್ ಸ್ವಲ್ಪ ಖುಷಿ ಇತ್ತು. ಅಂದ್ರೆ ನಮ್ದು ಫೋಟೋ ಎಲ್ಲ ಪೇಪರ್ ಅಲ್ಲಿ ಬಂದಿತ್ತು. ನಾವ್ ಹಿಂಗ್ ಎಂಟರ್ ಆಗ್ಬೇಕಾದ್ರೆ ಹೊಸ್ತಲ್ಲ, ಅದ್ ಖುಷಿ ಆಗಿತ್ತು ನಮ್ಗೆ. ಓ ಎಷ್ಟೆಲ್ಲ ಅಂದ್ರೆ ಎಲ್ಲ ಬಂದು 4 ನಾಯಿ ಕರ್ಕೊಂಡು ಹೋಗಿದ್ವಲ್ಲ. ಸೊ ಎಲ್ಲ ಫೋಟೋ ಎಲ್ಲ ತೆಗ್ದು ಪೇಪರ್ ಅಲ್ಲಿ ಬಂದಿತ್ತು, ಅದ್ ಖುಷಿ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಹೋಗಿದ್ದು ಇದು ತೀರ್ಥಹಳ್ಳಿ. ಶಫರ್ಡ್ 3 ಕರ್ಕೊಂಡು ಹೋಗಿದ್ವಿ. ಹ್ಯಾಪಿ, ಜೂಲಿ, ಡಾಲಿ, ಆಮೇಲೆ ಗೋಲ್ಡನ್ ರಿಟ್ರೀವರ್ ಖುಷಿ, ಮಿಂಚು ಕರ್ಕೊಂಡು ಹೋಗಿಲ್ವಾ ಅಂತ ಅನ್ಸುತ್ತೆ. ಇಲ್ಲ, ಮಿಂಚು ಬಂದಿರ್ಲಿಲ್ಲ. ಮಿಂಚು ಪ್ರೆಗ್ನೆಂಟ್ ಇದ್ಲು, ಸೊ ಮಿಂಚುನ್ ಕರ್ಕೊಂಡು ಹೋಗಿರ್ಲಿಲ್ಲ. ರಾಣಿ ಬಂದಿದ್ಲು. ಗೊತ್ತಾ, ಇವಾಗ ಎಲ್ಲಾ ಶೋ ಅಲ್ಲೂ ಅವ್ರು ಶೋ ಮಾಡಕ್ಕೆ ರಿಂಗ್ ಎಲ್ಲ ಚೆನ್ನಾಗ್ ಮಾಡಿರ್ತಾರೆ, ಅಲ್ಲಿ ಜಾಗ ಎಲ್ಲ ಇರುತ್ತೆ. ಕಾರ್ ನಿಲ್ಸಿ ಈ ನಾಯಿ ಇವ್ರನ್ನೆಲ್ಲ ಬಿಟ್ಕೊಳಕ್ಕೆಲ್ಲ ಇದೆಯಲ್ಲ, ಅದಕ್ಕೆ ಜಾಗ ಇರೋದು ಎಲ್ಲ ಕಡೆ ಇರಲ್ಲ. ನಾವ್ ಸ್ವಲ್ಪ ದೂರದಲ್ಲೆಲ್ಲ ನಿಲ್ಸಿರ್ತೀವ. ಅಲ್ಲಿ ರಿಂಗ್ ಹೋಗಿ ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ಕಾರಲ್ಲಿ ಇಟ್ಬಿಡ್ತೀವಿ. ಅದು ಒಂಥರ ನೆಕ್ಸ್ಟ್ ಈಗ ಕರಿತಾರೇನೋ, ನೆಕ್ಸ್ಟ್ ಹೋಗ್ಬೇಕೇನೋ, ಆ ಟೈಮ್ ಇಂದ ಇದೆಯಲ್ಲ, ಅದೊಂಥರ ಟೆನ್ಷನ್, ಒಂಥರ ಎಕ್ಸಾಮ್ ಬರ್ದ ರಿಸಲ್ಟ್ ಏನೋ ಒಂಥರ ಖುಷಿ. ಸರಿ ಅನ್ಕೊಂಡ್ ಕರ್ಕೊಂಡ್ ಹೋಗೋದು. ಅದನ್ನೆಲ್ಲ ತೆಗೆದು ಕಾರಲ್ಲಿ ಇಟ್ಟು ಹೋಗುವಾಗ ಒಂದೊಂದ್ಸತಿ ಮಿಸ್ ಆಗುತ್ತೆ. ಆ ಸತಿ ಜೂಲಿಗ್ ಬಂದಿತ್ತು ಪ್ರೈಸ್, ಇವಳಿಗೂ ಬಂದಿತ್ತು. ರಾಣಿಗೆ ಸೆಕೆಂಡ್ ಅಂತ. ರಾಣಿ ಬಂದಿಲ್ಲ ಅನ್ಸುತ್ತೆ. ಏನೋ ಬಟ್ ಹಿಂಗೆ ಒಂದು ನಮ್ಗೆ ತೀರ್ಥಹಳ್ಳಿದೊಂದು ಒಂದ್ ಸ್ವಲ್ಪ ಮರ್ತು ಬಿಟ್ಟಿದ್ದೇವೆ ನಾವು. ಅದಷ್ಟಾಗಿತ್ತು. ಮತ್ ನೆಕ್ಸ್ಟ್ ಹೋಗಿದ್ದು ಕೊಪ್ಪ ಇದೆಯಲ್ಲ, ಅದ್ರದ್ದು ವಿಡಿಯೋ ಹಾಕ್ತೀನಿ. ನಿಜವಾಗಿ ನಾವು ಒಂಥರ ಏನ್ ಹೇಳಿ, ಕಾರಲ್ಲಿ ನಾನು, ಇವಳು, ಅಪ್ಪ, ಅಮ್ಮ 4 ಜನ ಆಯ್ತಲ್ಲ, ಅದ್ರ ಜೊತೆ 10 ನಾಯಿನ್ ಕರ್ಕೊಂಡು ಹೋಗಿದೀವಿ. ಒಂದೆಲ್ಲ ಹತ್ರನೇ ಇತ್ತು. ಏನು ಒಂದು 25 ಕಿಲೋಮೀಟರ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು, ಅದ್ರಲ್ಲೂ ಟಾಯ್ ಬ್ರೀಡ್ಸ್ ಜಾಸ್ತಿ ಇದ್ವಾ, ತೂರಿಸ್ಕೊಂಡು ಹೋಗಿದ್ದೆ. ಅಲ್ಲಿ ಹೋಗ್ ಕಾರ್ ಇಳಿದ ತಕ್ಷಣ ಹೆಂಗ್ ಕರ್ಕೊಂಡು ಹೋಗೋದು? ಇವಾಗ ನಾನ್ 2 ಇಟ್ಕೊಂಬೋದು, ಇವಳು 2 ಇಟ್ಕೊಂಡು, ಎಷ್ಟೇ ಇಟ್ಕೊಂಡು 2 ಮರಿ, ನಾವ್ 4 ಜನ, ಒಬ್ಬೊಬ್ರು 2 ಅಂದ್ರೆ 8 ಹಿಡ್ಕೊಂಬೋದು. ಇನ್ನೂ 2 ಎಕ್ಸ್ಟ್ರಾ. ಅದ್ರಲ್ಲಿ ಏನಂದ್ರೆ ಚೂಟಿ ಬ್ಯಾಸ್ಕೆಟ್ ಒಳಗೆ ಹಿಂಗ್ ಹಿಡ್ಕೊಂಡು ಹೋಗ್ಬೇಕಿತ್ತು. ಅಂದ್ರೆ ಅವಳಿಗೆ ಒಂದ್ ಸ್ವಲ್ಪ ಹೆದರಿಕೆ ಆಗಿತ್ತು, ಅಷ್ಟೊಂದ್ ಜನ ಎಲ್ಲ ನೋಡ್ಬಿಟ್ರೆ. ಚೂಟಿ ಫಸ್ಟ್ ಟೈಮ್ ಅಲ್ಲೇ, ಅಂದ್ರೆ ಅದೇ ಡಾಗ್ ಶೋಗ್ ಹೋಗಿದ್ದು. ಅವಳೊಂಥರ ಸ್ವಲ್ಪ ಯುನೀಕ್. ಇಲ್ಲೆಲ್ಲ ಸುತ್ತಮುತ್ತ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ನಿಮ್ಗೆ. ನಮ್ಮ ಅಜ್ಜು ಕೂಗ್ತಾ ಇದ್ದಾನೆ. ಅವನ್ ಹಂಗೆ, ಅವನು ನಮ್ದು ಆಲ್ಮೋಸ್ಟ್ ಯಾವ್ದೇ ವಿಡಿಯೋ ಮಾಡಿದ್ರು ಪ್ರತಿಯೊಂದು ವಿಡಿಯೋದಲ್ಲೂ ಅಜಯ್ ಅವನ್ ಕೂಗ್ತಾನೆ ಇರ್ಬೇಕು. ಅಜಯ್ ಅಂದ್ರೆ ರಾಕಿ. ಹಳೆ ವಿಡಿಯೋ ಎಲ್ಲ ನೋಡ್ದಾರಿಗೆ ಗೊತ್ತಿರುತ್ತೆ. ನೋಡಿ, ಇಷ್ಟು ನಾಯಿ ಕರ್ಕೊಂಡು ಹೋಗಿದೀವಿ ನಾವು. 10 ನಾಯಿ. ರಾಟ್ ವೀಲರ್ ಕರ್ಕೊಂಡು ಹೋಗಿದ್ವಿ, 3 ಜರ್ಮನ್ ಶೆಫರ್ಡ್,
ಆಮೇಲೆ ಡಾಬರ್ ಮೆನ್, ಸಿಂಬನ್ ಕರ್ಕೊಂಡು ಹೋಗಿದ್ವಿ ಅನ್ಸುತ್ತಲ್ಲ, ಸಿಂಬನ್ ಫಸ್ಟ್ ಸಿಂಬಾ ಬಂದಿದ್ದ. ಹಾ. ಹಾ, ಇಲ್ಲಿ ತೀರ್ಥಹಳ್ಳಿಯಲ್ಲಿ ನೋಡಿ ಇಷ್ಟು ಜನ ಕರ್ಕೊಂಡು ಹೋಗಿದ್ವಿ. ಹಾ, ತೀರ್ಥಹಳ್ಳಿ ಸರ್ಟಿಫಿಕೇಟ್ ಇದೆ. 1, 2, 3, 4, 5, 6, 7 ಜನ ಕರ್ಕೊಂಡು ಹೋಗಿದ್ವಿ ಹಾ. ತೀರ್ಥಹಳ್ಳಿಗೆ. ಮತ್ ಕೊಪ್ಪದಲ್ಲಿ 10 ಜನ ಕರ್ಕೊಂಡು ಹೋಗಿದ್ವಿ. ಅಂದ್ರೆ ಅದೆಲ್ಲ ಹತ್ರ ಅಲ್ಲ, ಹೋಗ್ಬಿಡ್ಬೋದು. ನಮ್ದೇ ಎಲ್ಲ ಅಂತ ಹೋಗಿ ಸೀದಾ. ಹಾ, ಅಲ್ಲಿ ಹೋಗಿ ಅದೇ ಚಾಂಪಿಯನ್ ರೌಂಡ್ ಅಲ್ಲಿ ಇಲ್ಲಿ ತನಕ ಅಂದ್ರೆ ಹೋಗಿದ್ದಾರೆ ಎಲ್ಲರೂ. ಚಾಂಪಿಯನ್ ರೌಂಡ್ ತನಕ ಸಿಂಬಾ ಹೋಗಿದ್ದಾನೆ, ಚೂಟಿ ಹೋಗಿದ್ದಾಳೆ, ಮಿಂಚು ಹೋಗಿದ್ದಾಳೆ, ಗೊಂಬೆ ಹೋಗಿದ್ದಾಳೆ. ಇವರೆಲ್ಲ ಚಾಂಪಿಯನ್ ರೌಂಡ್ ಅಲ್ಲಿ ಹೋಗ್ತಾರೆ. ಅದೇನಾಗುತ್ತೆ ಅಂದ್ರೆ ಇವಳು ಧೈರ್ಯದಲ್ಲಿ ಹೋಗ್ತಾಳೆ, ಗೊಂಬೆನೂ ಧೈರ್ಯ ಹೊಂದಿಂದ ಹೋಗ್ತಾಳೆ. ಚೂಟಿಗೆ ಅಷ್ಟು ಧೈರ್ಯ ಇಲ್ಲ, ಸ್ವಲ್ಪ ಧೈರ್ಯ ಕಮ್ಮಿ. ಯಾರು ಅವಳಿಗಿಂತ ದೊಡ್ಡವ್ರನ್ನೆಲ್ಲ ನೋಡಿದ್ರೆ ಒಂದೊಂದ್ಸತಿ ಅಲ್ಲಿ ಬರೀ ಗ್ರೇಡ್ ಏನು ಕೇನ್ ಕೋರ್ಸ್ ಅವೆಲ್ಲ ಆದ್ರೆ ತೊಂದ್ರೆ ಇಲ್ಲ ಅವಳಿಗೆ. ಅವ್ನ್ ಹಿಡ್ಕೊಳಕ್ ಒಬ್ರು ಮನುಷ್ಯರು ಇರ್ತಾರಲ್ಲ ಅವ್ರು ಅವಳಿಗೆ ಪ್ರಾಣಿಗಳ ತೊಂದ್ರೆ ಇಲ್ಲ, ಪ್ರಾಣಿನ ಮೇಸೋರ್ ಇರ್ತಾರಲ್ಲ ಅವ್ರನ್ನ ನೋಡಿದ್ರೆ ಕಷ್ಟ ಅಷ್ಟೇ. ಅದೇ ಅತ್ತಿಗೆ ಕೊಪ್ಪದಲ್ಲ 4 ಇದೆ. ದ್ವಿತೀಯ ಇದು ಮಿಂಚುದು, ಪ್ರಥಮ ಗೊಂಬೆದು, ಪ್ರಥಮ ಗೊಂಬೆದು. ಇನ್ನೊಂದು ಪ್ರಥಮ ಪ್ರೈಸ್ ತಗೊಂಡ್ರು. ಆಮೇಲೆ ಇದು ಚೂಟಿ ಅನ್ಸುತ್ತೆ ಪ್ರಥಮ. ಚೂಟಿ. ಚೂಟಿ ಪಪ್ಪಿ ಕ್ಯಾಟಗರಿ ತೃತೀಯ. ಹಾ. ಸಿಂಬಾ ಪ್ರಥಮ. ಸಿಂಹ ಮತ್ತೆ ಗೊಂಬೆ ಫಸ್ಟ್ ಬಂದಿದ್ರು ಇದ್ರಲ್ಲಿ ಕೊಪ್ಪ ಡಾಗ್ ಶೋ ಅಲ್ಲಿ. ಅದಾದ್ಮೇಲೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ. ಚಿಕ್ಕಮಂಗ್ಳೂರಿಗೆ ಅಪ್ಪಂಗೆ ಏನಂದ್ರೆ ಫಸ್ಟ್ ಹೋಗುವಾಗ ಸ್ವಲ್ಪ ಹೊಸ ಅಂದ್ರೆ ಏನು ಹೋಗೋಣ ಹೋಗೋಣ ಅಂತ ತಿಳಿತು. ಆಮೇಲೆ ಅವ್ರಿಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು. ಅಯ್ಯೋ ಅಪ್ಪ ಸುಮ್ನೆ ರಗಳೆ ಮಾಡೋದು ನಾವು ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಅಪ್ಪ. ನಮ್ಗೇನೋ ಒಂಥರ ಖುಷಿ, ಏನೋ ಅಲ್ಲಿ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ರು. ಆಮೇಲೆ ಏನೋ ಒಂಥರ ಖುಷಿ. ಹಂಗಾಗಿ ಹೋಗೋಣ ಅಂತ ಹೇಳಿ ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ. ಚಿಕ್ಕಮಂಗ್ಳೂರಲ್ಲಿ ಮಧ್ಯಾಹ್ನ ಮೇಲೆ ಇತ್ತಲ್ಲ, ಮಧ್ಯಾಹ್ನ ಮೇಲೆ ಇತ್ತು. ಅವತ್ತು ಸಿಂಬಂಗ್ ಫಸ್ಟ್ ಪ್ಲೇಸ್, ಫಸ್ಟ್ ಸೆಕೆಂಡ್ ಸಿಂಬಂಗೆ ಫಸ್ಟ್, ಚೂಟಿಗ್ ಫಸ್ಟ್, ಸಿಂಬನ್ ಸೆಕೆಂಡ್, ಚೂಟಿಗ್ ಫಸ್ಟ್ ಬಂದಿತ್ತು. ಚೂಟಿ ನೀವು ಪ್ರೈಸ್ ನೋಡಿದ್ರೆ ಗಾಬರಿ ಆಗ್ತೀರಾ, ಇಷ್ಟು ದೊಡ್ಡ ಕೊಟ್ಟಿದ್ರು. ಚೂಟಿ ಈಗಲೂ ಅಷ್ಟೇ, ಇದ್ರ ಪಕ್ಕ ಕೊಡ್ಸಿದ್ರೆ ಇಷ್ಟೇ ಕಾಣಿರೋದವಳು. ಇದು ಇಷ್ಟ ಹೈಟ್ ಇದೆ, ಇದು ಚೂಟಿದು. ಸಿಂಬನ್ ಸೈಜ್ ಇದು ಸಣ್ಣ ಐತಿ, ಇದು ಚಿಕ್ಕ ಇದೆ. ಚಿಕ್ಕ ಅಲ್ಲ, ಸೆಕೆಂಡ್ ಪ್ರೈಸ್. ಸಿಂಬನ್ ಸೈಜ್ಗೆ ಇನ್ನೊಂದು ಬಂದಿತ್ತ ಅಂತ. ಇನ್ನೊಂದಕ್ಕೆ ಇದನ್ ಕೊಟ್ಟಿರ್ಲಿಲ್ಲ, ಈ ತರದ್ ಏನು ಕೊಟ್ಟಿರ್ಲಿಲ್ಲ, ಜಸ್ಟ್ ಮೆಡಲ್ ಹಾಕಿ ಕಳ್ಸಿದ್ರು. ಯಾರಿಗೆ? ಕುಳ್ಳಿಗ ಅಲ್ಲ, 2 ಮೆಡಲ್ ಬಂದಿದೆ, ನಂಗೆ ಮರ್ತ ಹೋಗಿದೆ ಯಾರಿಗೆ ಅಷ್ಟೇ. ಅದೇ ಅದು ಚಿಕ್ಕಮಂಗ್ಳೂರಿಗಾಯ್ತು. ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಶಿವಮೊಗ್ಗ. ಲಾಸ್ಟ್ ಈಗ ರೀಸೆಂಟ್ ಆಗಿ ಹೋಗಿದ್ದು. ಅದ್ ಮಾತ್ರ ಚಿಕ್ಕಮಂಗ್ಳೂರಲ್ಲಿ ಇವಳಿಗೆ ಬೆಸ್ಟ್ ಹ್ಯಾಂಡ್ಲರ್ ಅಂತ ಇದೊಂದು ಸಿಕ್ಕಿತ್ತು. ಅದು ಒಂಥರ ಅನ್ಎಕ್ಸ್ಪೆಕ್ಟೆಡ್, ಖುಷಿ ಆಗಿತ್ತು ಅವಾಗ ಸಿಕ್ಕಿದ್ದು. ಅದ್ರದ್ದು ಏನೋ ಕೊಟ್ಟ ಇದು ಇದು ಚಿಕ್ಕಮಂಗ್ಳೂರು. ಇದು ಬೆಸ್ಟ್ ಹ್ಯಾಂಡ್ಲರ್ ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರಲ್ಲೇ. ಅಂದ್ರೆ ಅದು ಹ್ಯಾಂಡ್ಲಿಂಗ್ ಅಂತ ಹೇಳ್ಬಿಟ್ಟು ಮೆನ್ಸ್ ಕ್ಯಾಟಗರಿಲಿ ಸುಮಾರು ಜನ ಹ್ಯಾಂಡ್ಲಿಂಗ್ ಮಾಡ್ತಾರೆ. ಅಂದ್ರೆ ಅದು ನಿಲ್ಸೋದಾಗಿರ್ಬೋದು, ಇವಾಗ ಕೆಲವೊಂದು ಬ್ರೀಡ್ ಇಂದು ಸ್ಪೆಸಿಫಿಕ್ ಆಗಿ ನಿಲ್ಬೇಕು, ಅದನ್ನೆಲ್ಲ ನೋಡ್ತಾರೆ. ಹೆಚ್ಚಿನ ಜಡ್ಜ್ಮೆಂಟ್ ಅಲ್ಲಿ ಅದನ್ನ ನೋಡ್ತಾರೆ. ಸುಮಾರು ಜನ ಅದನ್ನ ಪರ್ಫೆಕ್ಟ್ ಆಗಿ ನಿಲ್ಸಿ ಎಲ್ಲ ಮಾಡ್ತಾರೆ. ವುಮೆನ್ಸ್ ಕ್ಯಾಟಗರಿಲಿ ಬರದೇ ಸ್ವಲ್ಪ ಕಮ್ಮಿ, ಅಂದ್ರೆ ಕರ್ಕೊಂಡ್ ಬರೋರು ಅಂತ ಹೇಳಿ ಕಮ್ಮಿ. ನಾನು ಇವಳು ಹೆಂಗೆ ಅಂದ್ರೆ ಹೋಗ್ತಾನೆ ಇರ್ತೀವಿ. ಅಂದ್ರೆ ಇವಾಗ 5-6 ಬ್ರೀಡ್ ಕರ್ಕೊಂಡ್ ಬಂದಿದೀವಿ ಅಂದ್ರೆ ನಾನು ಒಂದ್ 2 ಸತಿ ಹೋಗ್ತೀನಿ, ಇವಳೊಂದ್ 2 ಸತಿ ಹೋಗ್ತಾಳೆ, ಅಪ್ಪ ಒಂದ್ ಸತಿ ಹೋಗ್ತಾರೆ, ಅಮ್ಮ ಒಂದ್ ಸತಿ ಹೋಗ್ತಾರೆ, ಹಂಗೆ. ಸೊ ನಾವು ಸ್ವಲ್ಪ ಅಲ್ಲೇ ಹೋಗಿ ಬರ್ತಿರ್ತೀವಿ. ಹೋಗೋದೇ ನಾವಿಬ್ರು. ಅದ್ರಲ್ಲೂ ಅಲ್ಲಿ ಕರೆಕ್ಟ್ ಆಗಿ ಕರೀತಾರೆ, ವೈಷ್ಣವಿ ಅಡಿಗ, ಪಲ್ಲವಿ ಅಡಿಗ ಅದು ರಿಪೀಟ್ ಒಂಥರ ಅದೇನೋ ಖುಷಿ. ಆ ಸತಿ ಅವ್ರು ಅದೊಂಥರ ಅನ್ಎಕ್ಸ್ಪೆಕ್ಟೆಡ್ ಅವ್ರು ಕರೆದು ಕೊಟ್ಟಿದ್ರು, ಅದು ತುಂಬಾ ಖುಷಿ ಆಗಿತ್ತು. ಅದಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಶಿವಮೊಗ್ಗ ಶೋಗೆ. ಆಯ್ತಾ, ಶಿವಮೊಗ್ಗ ಶೋ ಒಂಥರ ನಮ್ಗೆ ಮೋಸ್ಟ್ ಮೆಮೊರೇಬಲ್ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಜನ ನಾವ್ ನಿಮ್ ವಿಡಿಯೋ ನೋಡಿದೀವಿ, ಅಡಿಗಾಸ್ ಕೆನಲ್ ಅಲ್ವಾ ನಿಮ್ದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀವಿ ಅಂತ ಹೇಳುವಾಗ ಒಂದು ಖುಷಿ ಇದೆಯಲ್ಲ. ಆಕ್ಚುಲಿ ನಾವು ಅವ್ರ ಜೊತೆ ಆದಷ್ಟು ಎಲ್ಲರ ಜೊತೆ ಫೋಟೋ ತಕೊಂಡಿದೀವಿ. ನಾವು ಅದನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಾಕಿದ್ವಿ, ನೋಡಿ ನೀವು. ನಾನು ಆದಷ್ಟು ಎಲ್ಲಾ ಫೋಟೋನು ಇಲ್ಲಿ ಹಾಕ್ತೀನಿ, ಅಟ್ಯಾಚ್ ಮಾಡಿರ್ತೀನಿ. ಯಾವ್ದಾದ್ರು ವಿಡಿಯೋ ಇದ್ರೆ ಅದ್ರ ವಿಡಿಯೋ ಕ್ಲಿಪ್ಸ್ ಅಲ್ಲಿ ರಿಂಗ್ ಅಲ್ಲಿ ನಡ್ಕೊಂಡು ಹೋಗ್ತಿರೋದು ಹಂಗಿದೆಲ್ಲ ಏನಾರಿದ್ರೆ ನಾನೆಲ್ಲ ಹಾಕಿರ್ತೀನಿ. ಯಾವಾಗ್ಲೂ ವಿಡಿಯೋ ಮಾಡಕ್ ಕಷ್ಟ ಆಗುತ್ತೆ, ಯಾಕಂತಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಿಂಗ್ ಸುತ್ತ. ಒಬ್ರು ಮಧ್ಯದಲ್ಲಿ ಹೋಗಿ ಅದು ನಾವು ಕರ್ಕೊಂಡು ಹೋಗೋದು 1-2 ಅಲ್ಲ, 5-6 ನಾಯಿ. ಇವಾಗ ನಾವು ಒಂದ್ಸತಿ ರಿಂಗಲ್ ಹೋಗಿದೀವಿ ಅಂದ್ರೆ ಇನ್ನುಳಿದವರೆಲ್ಲ ನೋಡ್ಕೊಳ್ತಿರ್ತಾರೆ. ಎದ್ ಬಂದ್ ವಿಡಿಯೋ ಮಾಡಕ್ ಒಂದೊಂದ್ಸತಿ ರಗಳೆ ಆಗುತ್ತೆ. ಆ ಗ್ಯಾಪ್ ಅಲ್ಲೂ ಆದಷ್ಟು ಮಾಡಿದೀವಿ. ಇವಳಿಗೆಲ್ಲ ಎಕ್ಸ್ಪೀರಿಯನ್ಸ್ ಜಾಸ್ತಿ. ಪ್ರತಿಯೊಂದು ಶೋ ಅಲ್ಲೂ ಹೋಗಿ ಬಂದಿದ್ದಾರೆ. ಇಲ್ಲಿ ನೋಡಿ, ಇದು ಲಾಸ್ಟ್ ಶಿವಮೊಗ್ಗಕ್ಕೆ ಹೋಗಿದ್ದು. ಶಿವಮೊಗ್ಗದಲ್ಲಿ ಯಾರಿಗ ಮುನ್ನಿಗೆ ಬಂದಿತ್ತಲ್ಲ, ಇಲ್ಲಿದೆ ನಾ ಹೇಳ್ತೀನಿ. ಇದು ಸಿಂಬಂಗೆ ತೃತೀಯ ಅಂದ್ರೆ 3rd ಪ್ಲೇಸ್ ಬಂದಿತ್ತು, ಗುಡ್ಡಿಗೂನು 3rd ಪ್ಲೇಸ್, ಕುಳ್ಳಿಗೂ 3rd ಪ್ಲೇಸ್, ಆಮೇಲೆ ಚೂಟಿ ಅವಳಿಗೆ ಫಸ್ಟ್, ಮುನ್ನಿಗೆ ಇದು ಸಮಾಧಾನಕರ 4th ಪ್ಲೇಸ್ ಬಂದಿತ್ತು. ಇವಳಿಗೆ ಅಲ್ಲೂ ಕೂಡ ಒಂದ್ ಬೆಸ್ಟ್ ಹ್ಯಾಂಡ್ಲರ್ ಅಂತ ಬಂತು. ಅದು ಅಷ್ಟೇ. ಅದೇನಂದ್ರೆ ನಾವು ಲಾಸ್ಟ್ ರೌಂಡಿಗೆ ಚೂಟಿನ ಇಟ್ಕೊಳಕ್ ಕಾಯ್ತಾ ಇದ್ವಿ. ಚಾಂಪಿಯನ್ ರೌಂಡ್ ಫಸ್ಟ್ ಬಂದವ್ ನಾ ಹೇಳಿದ್ನಲ್ಲ, ಫಸ್ಟ್ ರೌಂಡ್ ಚಾಂಪಿಯನ್ ಬಂದ್ರೆ ಆಮೇಲೆ ಲಾಸ್ಟ್ ರೌಂಡ್, ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂದ್ರೆ ಲಾಸ್ಟ್ ರೌಂಡ್ ಚಾಂಪಿಯನ್ ರೌಂಡ್ ಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಕಾಯ್ತಾ ನಿಂತಿದ್ವಿ ನಾನು ಇವಳು. ನಾವು ಹೋಗೋಣ ಅಂತಾನೆ ಇದ್ದಿದ್ದು ಯಾಕಂದ್ರೆ ಚೂಟಿ ಹೇಗೂ ನಡಿಯಲ್ಲ, ಸುಮ್ನೆ ವೇಸ್ಟ್ ಆಗುತ್ತಿದ್ವಿ. ಯಾಕಂದ್ರೆ ಲೇಟ್ ಕೂಡ ಆಗಿತ್ತು, ಮನೆಗೆ ಬರ್ಬೇಕಿತ್ತು, ಮಾರುತ್ತಾಗಿತ್ತು. 7-7:30 ತನಕನೂ ಅಲ್ಲ, ನಾವ್ 6-6:30 ಹೊರಟು ಇಲ್ಲಿಗೆ ಬರ್ತಾ 7-7:30-8 ಆಗಿತ್ತೇನೋ. ಹೊರಡೋಣ ಅಂತ ಅನ್ಕೊಳ್ತಿದ್ವಿ. ಆದ್ರೂ ಇಲ್ಲಿ ತನಕ ಬಂದಿದೀವಲ್ಲ ಲಾಸ್ಟ್, ಅದೇನೋ ಒಂಥರ ಆಸೆ, ನೋಡ್ಕೊಂಡ್ ಹೋಗೋಣ ಅಂತ ಹೇಳಿ ಅಲ್ಲಿ ಕಾಯ್ತಾ ಇದ್ವಿ. ಅವ್ರು ಸಡನ್ ಆಗಿ ಯಾರೋ ಒಬ್ರು ಬಂದ್ ಕೇಳಿದ್ರು, ನಿಮ್ ಹೆಸರೇನು ಅಂತ. ನಾನ್ ಪಲ್ಲವಿ ಅಂದೆ. ಅವ್ರ ಹೋಗ್ಬಿಟ್ಟು ಅಲ್ಲಿ ಹೋಗಿ ಕಾಲ್ ಮಾಡಿದ್ರು, ಪಲ್ಲವಿ ಅಡಿಗ ಬೆಸ್ಟ್ ಹ್ಯಾಂಡ್ಲರ್ ಅಂತ.
ತುಂಬಾ ಖುಷಿ ಆಗಿತ್ತು ಅದು. ಅಂದ್ರೆ ಅದು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹಾ. ಅಲ್ಲಿ ಬರೀ ಹೇಗಿತ್ತು ಅಂತಂದ್ರೆ 15 ಬಿಲೋ ಒಂದು ಕೊಟ್ಟಿದೆ, ಹಾ. ಕೊಡ್ತಿದ್ರು. ಇದು ಅಲ್ಲಿ ಕೊಟ್ಟಿದ್ price. ಆಮೇಲೆ ಅಡಲ್ಟ್ ಕೊಡ್ತಿದ್ರು. ಈ ಮೇಡಮಿಗೆ ಸಮಾಧಾನ ಬೇಜಾರಾಗುತ್ತೆ ಮತ್ತೆ ಮಿಂಚುದೇನ್ ಗೊತ್ತಾ, ಫಸ್ಟ್ ಗೆ ಅವಳು ಸ್ಟಾರ್ಟಿಂಗ್ ಎಲ್ಲ ಎಲ್ಲಿ ಹೋದ್ರು ಫಸ್ಟ್ ಅಂತ, ಆಮೇಲೆ ಒಂಚೂರು ಸೆಕೆಂಡ್ ಥರ್ಡ್ ಸಮಾಧಾನಕರ ಎಲ್ಲ ಬಂತು. ಇದು ಯಾವ್ದು ನಮ್ ಟೇಬಲ್ ಅಲ್ಲ ಗೊತ್ತಾಯ್ತಾ, ನಮ್ ಖುಷಿ ಇದು. ಇದೊಂದು ಕಟ್ ಆಗ್ಬಿಟ್ಟಿದೆ. ಅದು ಈಗ ಜಸ್ಟ್ ಕಟ್ ಆಗಿತ್ತು. ಅದು ಏನೋ ಹಿಡ್ಕೊಂಡ್ ಬರ್ತಾ ಇದು ಯಾವ್ದೋ ಒಂದು ನಂದು ಮಿಸ್ ಆಗೋಯ್ತು. ಹಾ, ಇದಿಷ್ಟು. ಆಕ್ಚುಲಿ ಇನ್ನೊಂದು ಶಿವಮೊಗ್ಗದಲ್ಲಿ ಕೂಡ ಪೇಪರ್ ಹಾಕಿದ್ರು, ಅದಂತೂ ಇನ್ನೂ ಕೋಇನ್ಸಿಡೆನ್ಸ್. ಇಬ್ರದ್ದು ಅದೇ ನಾವಿಬ್ರು ಒಟ್ಟಿಗೆ ಇರ್ಲಿಲ್ಲ. ಇವಳು ಎಂಟಾಗುವಲ್ಲಿ ಇದ್ಲು, ನಾನ್ ಆ ಕಡೆ ಇನ್ನೊಂದ್ ಕಡೆ ಇದ್ದೆ. ಅವ್ರು ಸಪರೇಟ್ ಆಗಿ ಬಂದ್ ನಂದು ಓಲ್ಡ್ ಫೋಟೋ ತಗೊಂಡ್ ಹೋಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾವಿಬ್ರು ಅಕ್ಕ ತಂಗಿ ಅಂತ. ಬಟ್ ಆದ್ರೂ ಪೇಪರ್ ಅಲ್ಲಿ ಹಾಕಿದ್ರು. ನೋಡೋಣ, ಫೋಟೋ ಸಿಕ್ಕರೆ ನಾನು ಅದನ್ನ ಅಟ್ಯಾಚ್ ಮಾಡಿರ್ತೀನಿ. ಅದೊಂಥರ ಏನೋ ಅವೆಲ್ಲ ಒಂಥರ ಖುಷಿ ಆಗೋ ಮೂಮೆಂಟ್ಸ್, ನೆನ್ಪಿಟ್ಕೊಳ್ಬೇಕು ಅಂತ ಇವತ್ ಹಂಚ್ಕೊಳ್ಳೋಣ ಅಂತ ಅನ್ಸ್ತು ನಿಮ್ ಜೊತೆ. ಇವತ್ ಸತ್ಯ ನಾನು ಹೊರಗಡೆದೆಲ್ಲ ವಿಡಿಯೋ ಮಾಡ್ಬೇಕು, ಊಟ ಹಾಕೋದು ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಮಳೆ ಇತ್ತು ಸ್ವಲ್ಪ ಬೆಳಿಗ್ಗೆ, ಸಿಕ್ಕಾಪಟ್ಟೆ ಅಲ್ಲ ಸ್ವಲ್ಪ ಮಳೆ ಹಂಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಇದನ್ನ ಮಾಡೋಣ ಅಂತ ಅನ್ಸ್ತು. ಇದು ಚೆನ್ನಾಗಿದೆ ನೋಡಿ. ಇದು ಶಿವಮೊಗ್ಗದಲ್ಲಿ ಇದ್ರದ್ದು ಕಟ್ ಆಗ್ಬಿಟ್ಟು ಕಾಣಿಸ್ತಾ ಇದೆಯಾ ನೋಡಿ, ಚೆನ್ನಾಗಿದೆ, ಖುಷಿ ಆಯ್ತು. ಇದು ಮೆಡಲ್ ವಿತ್ ಈ ತರ ಮೆಡಲ್ ಒಂದು ಎಲ್ಲರಿಗೂ ಕೊಟ್ಟಿದ್ರು. ಇದಿಷ್ಟು ಶಿವಮೊಗ್ಗದ್ದು ಅಥವಾ ಎಲ್ಲಾ ಡಾಗ್ ಶೋದು ಪ್ರೈಸಸ್ ಇವೆಲ್ಲ. ನಿಮ್ಗೆ ಹೇಗ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನೀವ್ ಯಾರ್ಯಾರು ಡಾಗ್ ಶೋಗೆ ನಿಮ್ ಪೆಟ್ಸ್ ನ ಕರ್ಕೊಂಡು ಹೋಗಿದ್ರೆ ಅದನ್ನು ಕಮೆಂಟ್ ಮಾಡಿ. ಅಥವಾ ನೀವೇ ಒಂದ್ಸತಿ ನೋಡಕ್ ಹೋಗಿದ್ರು ಅವರು ಕೂಡ ಕಮೆಂಟ್ ಮಾಡಿ ಹೇಗ್ ಅನ್ಸ್ತು ಡಾಗ್ ಶೋ ಅಂತ. ಇದಿಷ್ಟು ಹೇಳ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಡಿಗಾಸ್ ಚಾನೆಲ್ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು. ಬಾಯ್ ಬಾಯ್.